ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆಪ್ಪ, ಹೇಳಿ. ನಮ್ಮ ಹೆಸರು ಸಂತೋಷ್ ಅಂತ ಹೇಳ್ಬಿಟ್ಟು. ಹಾ ರೀಸೆಂಟ್ ಆಗಿ ನೀವು ಒಂದು ಯೂಟ್ಯೂಬ್ ಅಲ್ಲೇ ಒಂದು ವಿಡಿಯೋ ಹಾಕಿದ್ರಲ್ಲ, ಬೆಕ್ಕು ಅಡ್ಡ ಬಂದ್ರೆ ಯಾವ ತರ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅದು ನೋಡ್ಬಿಟ್ಟು ನಿಮ್ದು ನಮ್ಮ ಮೊಬೈಲ್ ನಂಬರ್ ಸಿಕ್ತು. ಅದರಿಂದ ಫೋನ್ ಮಾಡಿದ್ದೀನಿ ನಿಮ್ಗೆ. ಹೇಳಿಪ್ಪ. ಇವಾಗ ನಮ್ಮ ತಾಯಿಗೆ ಬಂದು ಹುಷಾರಿಲ್ದಿರಂಗಾಗಿದೆ. ಅದು ಹಾಸ್ಪಿಟಲ್ಗೆಲ್ಲ ಹೋಗಿ ಇದ್ ಮಾಡಿದ್ವಿ, ಮತ್ತೆ ನೋಡ್ಸ್ಕೊಂಡ್ ಬಂದ್ವಿ. ಮತ್ತೆ ಅವ್ರಿಗೆ ಸ್ವಲ್ಪ ಮೂಢನಂಬಿಕೆ ಆ ತರ ಎಲ್ಲ ಇದೆ. ಕೆಲವರು ಬಂದು ಬೇರೆ ಹತ್ರ ನೋಡ್ಸಿದ್ರೆ ನಮ್ಮ ಊರಲ್ಲಿ ಪಕ್ಕದಲ್ಲಿ ಇರೋರು ಹೇಳಿದ್ರೆ ಅದು ಯಾರೋ ವಾಮಾಚಾರ ಮಾಡ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಆ ತರ ಎಲ್ಲ ಹೇಳ್ತಿದ್ದಾರೆ. ಅವರು ಬಂದು ಹೇಳಿರೋದಕ್ಕೆ ಅದು ಅಂಜನಕಪ್ಪ ತರ ನೋಡ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದು ಬಟ್ಟೆಗಳದ್ದು ಇದು ಬಿಟ್ಟು ಕೂದಲೆಲ್ಲ ಹಾಕಿ ಯಾರೋ ಏನೋ ಮಾಡ್ಸಿದ್ದಾರೆ, ನೀವ್ ಇಷ್ಟೊಳಗೆ ಬಂದು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅದು ತೆಗಿಸ್ಬೇಕು, ತೆಗಿಸಿಲ್ಲ ಅಂದ್ರೆ ಬಂದು ಗಂಡಂತರ ಅಂತ ಬಿಟ್ಟು ಹೇಳ್ತಿದ್ದಾರೆ. ಈಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೀವಿ. ಇಲ್ಲಪ್ಪ, ವಾಮಾಚಾರಗಳೆಲ್ಲ ಈಗ ಎಲ್ಲಿದೆ, ಇದೆಲ್ಲ ಸುಳ್ಳು. ವಾಮಾಚಾರಗಳು ಮಾಡಿ ಹಾಸ್ಪಿಟ್ಲ್ ಹೋಗಿ ನಿಮ್ಮ ಅಮ್ಮಗ ಅನಾರೋಗ್ಯ ತಪ್ಪಿದ್ರೆ ಹಾಸ್ಪಿಟ್ಲ್ ಹೋಗ್ಬೇಕು, ತೋರಿಸ್ಬೇಕು. ಅದು ಬಿಟ್ಟು ವಾಮಾಚಾರ ಮಾಡಿದಾರೆ ತೆಗಿಬೇಕು ಅನ್ನೋದೆಲ್ಲ ಯಾರು ಇದೆಲ್ಲನು. ಇದು ಏನ್ ಗೊತ್ತಪ್ಪ, ಇದು ಏನ್ ಮಾಡ್ತಿದಾರೆ ಅಂತಂದ್ರೆ, ನಂಬೋರ್ ಇರೋರ್ಗು ನಂಬ್ಸೋರ್ ಇದಾರೆ, ಯಾಮಾರೋರು ಯಾಮಾರ್ಸೋರ್ ಇದಾರೆ ಅಲ್ವಾ. ಆ ರೀತಿ ನೀವ್ ನಂಬ್ತಿದ್ದೀರಾ, ಅವ್ರ ಹತ್ರ ಅವ್ರ ಮರೆ ಹೋಗ್ತಿದ್ದೀರಾ, ಅವ್ರು ಹೇಳ್ತಿದಾರೆ, ನೀವ್ ನಂಬ್ತಿದ್ದೀರಾ, ಅಷ್ಟೇ ಆಗ್ತಿರೋದಲ್ಲಿ. ಆ ರೀತಿ ವಾಮಾಚಾರ ಎಲ್ಲ ಮಾಡಂಗಿದ್ರೆ ಅವ್ರು ಬಂದು ಡೈರೆಕ್ಟ್ ಹೇಳ್ತೀನಿ, ನಿಮ್ ಮನೆ ಹತ್ರ ಬಂದು ಹಿಂಗೆ ಆಗಿದ್ದು ಹಿಂಗೆ ಅವ್ರು ಬಂದು ನಮ್ಮ ಮನೆ ಎಲ್ಲಿದೆ ಅಂತ ಏನು ಗೊತ್ತಿಲ್ಲ, ಏನಿಲ್ಲ. ಆದ್ರೆ ಒಳಗಡೆ ಬಂದು ಗುಣಿ ತೋಡ್ಬಿಟ್ಟು ಅಲ್ಲಿ ಇದು ಮಾಡಿದ್ದಾರೆ, ನಿಮಗೆ ಅದು ತೆಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ಅದು ಪೂಜೆ ಎಲ್ಲ ಮಾಡಕ್ಕೆ 30,000 ಹತ್ತರ ಹೇಳ್ತಿದಾರಂತೆ. ಹೌದಾ. ಇದು ಈ ಅಂಜನಕಪ್ಪು ಇವೆಲ್ಲನ ಸುಳ್ಳಪ್ಪ. ಇವರೆಲ್ಲ ಯಾವ್ದೋ ಒಂದು ತಾಂತ್ರಿಕ ಸುಮ್ನೆ ಹಂಗೆ ಕೈ ಚಳಕ ಮಾಡ್ತಾರೆ ಅಷ್ಟೇ. ಈಗ ಮ್ಯಾಜಿಕ್ ಮಾಡೋದು ಯಾವ ರೀತಿ ಮಾಡ್ತಿದಾರೆ, ಆ ರೀತಿ ಇವ್ರುನು ಮ್ಯಾಜಿಕ್ ಅಂತ ಹೇಳಿ ತಿಳ್ಕೊಳ್ಳಿ. ನೀವು ಮಾಡ್ತಿರೋದು ಮ್ಯಾಜಿಕ್. ನೀವು ನಂಬ್ತಾ ಇದ್ರೆ ನಂಬಿಸ್ಬೇಕು, ಯಾಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಇವಾಗ ನಾವು ನಿಮ್ ಮನೆ ಹತ್ರ ಬಂದಿಲ್ಲ, ಮತ್ತೆ ನಿಮ್ದು ಇಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದಾರೆ. ಅದೆಲ್ಲ ಸುಳ್ಳು. ಹಂಗೆಲ್ಲ ಆಗಿದೆ ಅಂತ ಹೇಳಿದ್ರೆ ನೀವ್ ನಂಬ್ತಾ ಇದ್ರೆ ಅವ್ರು ನಂಬಿಸಿದಾರೆ ಅಷ್ಟೇ ಕಾನ್ಸೆಪ್ಟ್. ನೋಡಪ್ಪ, ಅಂಜನಕಪ್ಪು ಇರೋದ್ ನಿಜ ಆಗಿದ್ರೆ ಈ ಒಂದ್ ಜನರೇಷನ್ ಅಲ್ಲಿ ಆಫೀಸ್ಗಳಲ್ಲಿ ಈ ಕಂಪನಿಗಳಲ್ಲಿ ಎಲ್ಲಾನು CC ಕ್ಯಾಮ್ರಾ ಇದ್ದೀರಾ, ಬರೀ ಅಂಜನಕಪ್ಪು ಇನ್ಸ್ಟಾಲ್ ಮಾಡ್ಬೇಕಾಗಿತ್ತಲ್ವಾ. ಹೌದು. ಮತ್ತೆ CC ಕ್ಯಾಮ್ರಾಗಳು ಏನ್ ಇಟ್ಟಿದ್ದಾರೆ, ಯಾರು ಅಂಜನಕಪ್ಪ ನೋಡಿ ಹೇಳ್ತಿದಾರಲ್ಲ. ಈಗ ಅವ್ರು ನಿಮ್ ಮನೆ ಹತ್ರ ಬಂದ್ ಏನೋ ಮಾಡ್ಬಿಟ್ಟಿದಾರ, ಹಾಕ್ಬಿಟ್ಟಿದಾರ, ತೆಗಿಬೇಕಂತ ಹೇಳ್ತಿದಾರಲ್ಲ. ಹಾಕಿರೋದ್ ಅವ್ರು ಹೆಂಗ್ ನೋಡಿದ್ರು, ಅಂಜನಕಪ್ಪ ನೋಡಿದ್ರು ಅಂತ ಹೇಳ್ತಾ ಇದ್ದೀರಾ. ಹೌದು. ಮತ್ತೆ ಯಾವ್ದಾದ್ರು ಕಳವಾಗಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನು ಕೊಡಂಗಿಲ್ಲ. ಅಂಜನಕಪ್ಪ ನೋಡ್ಬಿಟ್ಟು ಅವ್ರು ಕಳ್ಳರನ್ನ ಹುಡುಕ್ಬಿಡೋದಾಗಿತ್ತಲ್ಲ, ಪೊಲೀಸ್ ಅವ್ರ ಕೆಲ್ಸನೇ ಇರ್ಲಿವಲ್ಲ ಅಲ್ವಾ. ಹೌದು. ಹಂಗಾಗ್ತಿದೆ ಇದು ಎಲ್ಲಾನು. ಇವ್ರು ನಂಬಿಸ್ತಿದ್ರೆ ನಾವು ನಂಬ್ತಾ ಇದ್ರೆ ಅಷ್ಟೇನೆ. ಬಂದು ಬಯಸಿದ್ವ ಬಂದಲ್ಲೇ ಮುಂದೆ ತುಂಬಾ ಸಮಸ್ಯೆಗಳಾಗುತ್ತೆ, ಇದಾಗುತ್ತೆ, ನೀವು ಮಾಡಿಸ್ಲೇಬೇಕಾಗುತ್ತೆ ಹೇಳಿದ್ರೆ ಇದ ಅಂತ ಹೇಳ್ಬಿಟ್ಟು ಬಯಸಿದ್ದಾರೆ. ಇಲ್ಲಪ್ಪ, ವಾಮಾಚಾರ ಫಸ್ಟ್ ಆಫ್ ಆಲ್ ವಾಮಾಚಾರನೇ ಇಲ್ಲ. ಹಂಗೆಲ್ಲ ಮಾಡಂಗಿದ್ರೆ ನಿಮ್ ಜಮೀನ್ಗೆ ಅವ್ರ ಜಮೀನ್ ಕೇಸ್ಗಳು ಹಾಕೊಂಡು ಪ್ರಪಂಚದಲ್ಲಿ ಎಷ್ಟೋ ಕೇಸ್ಗಳು ನಡೀತಿದೆ. ಕೋರ್ಟ್ ಅಲ್ಲಿ ಎಷ್ಟಿದೆ ಗೊತ್ತಾ, ಪೆಂಡಿಂಗ್ ಎಷ್ಟಿದೆ ಗೊತ್ತಾ. ಇದೆಲ್ಲಾನು ಮಾಡಂಗಿದ್ರೆ ಅವ್ರಿಗೆ ಇವ್ರು ಮಾಡಿಸ್ಬಿಟ್ಟು ಏನೋ ಮಾಡ್ಬೋದಾಗಿತ್ತಲ್ವಾ. ಈಗ ನಿಮ್ಗ ಅವ್ರ ಜಮೀನ್ಗೆ ಆಗಲ್ಲ, ಅವ್ನ್ ಕೋರ್ಟ್ ಅಲ್ಲಿ ಕೇಸ್ ಹಾಕೋಗ್ಬೇಕು, ಪೊಲೀಸ್ ಸ್ಟೇಷನ್ ಏನ್ ಬೇಕಾಗಿತ್ತು. ಯಾರು ವಾಮಾಚಾರಿ ಮಾಡಿ ಅವ್ರು ಮಾಡಿಸ್ಕೊಂಡ್ಬಿಡಂಗಿದ್ರೆ ಇವ್ರ ಕೈಲಿ ಅವ್ರು ಮಾಡಿಸ್ಕೊಂಬೋದಾಗಿತ್ತಲ್ವಾ. ಹೌದು. ಮತ್ತೆ ಇದು ದಾರಿಗಳೆಲ್ಲ ನಿಂಬೆಕಾಯಿ ಹಾಕಿ ಇದು ಮಾಡಿ ಎಲ್ಲ ಡಾಟಾ ತರ ಎಲ್ಲ ಮಾಡಿ ಮತ್ತೆ ಅದೆಲ್ಲಾನು ಸುಮ್ನೆ ಭಯ. ನಾವು ಭಯ ಪಡ್ತಾ ಇದ್ರಿ, ಭಯ ಬೀಳ್ತಿದ್ರಿ ಅಷ್ಟೇನೆ. ಅದೆಲ್ಲ ಏನೂ ಇಲ್ಲ. ಹಂಗೆಲ್ಲ ಇದ್ದಿದ್ರೆ ರಾಜಕಾರಣಿಗಳು ಕೋಟಿಗಟ್ಲೆ ಖರ್ಚು ಮಾಡಿ ನಾನೇ ಗೆಲ್ಬೇಕು, ಇವರೇ ಗೆಲ್ಬೇಕು ಅಂತ ಹೇಳಿ ಇಷ್ಟು ಪ್ರಯತ್ನ ಏನಕ್ ಪಡ್ತಾ ಇದ್ರು. ಯಾರೋ ವಾಮಾಚಾರ ಮಾಡ್ಬಿಟ್ಟು ಜನನ ವಶೀಕರಣ ಮಾಡ್ಬಿಟ್ಟು ಮಾಡಿಸ್ಕೊಂಡು ಆರಾಮಾಗಿ ಮನೇಲೆ ಇದ್ಕೊಂಡು ಅವ್ರು ಗೆದ್ಕೊಂಬೋದಾಗಿತ್ತಲ್ವಾ. ಅವರೆಲ್ಲ ಅವ್ರಿಗೆ ಓಟ್ ಹಾಕ್ಬಿಟ್ಟು ಗೆಲ್ಸ್ಬಿಡೋದಾಗಿತ್ತಲ್ವಾ. ಏನ್ ಮಾಡ್ತಿದ್ರು, ಯಾರು ವಾಮಾಚಾರ ಮಾಡೋರ್ ಹತ್ರ ಅವ್ರೇನ್ ವಾಮಾಚಾರ ಮಾಡೋನ್ ಅನಾರೋಗ್ಯ ತಪ್ಪಲ್ವಾ, ಹಾಸ್ಪಿಟ್ಲ್ ಹೋಗಲ್ವಾ, ಅವನೆಲ್ಲೋಗ್ತಾನೆ. ಮತ್ತೆ ವಾಮಾಚಾರ ಮಾಡಿದವರು ಅದೇನೋ ಬಟ್ಟೆ ಏನೋ ಹೇಳಿದ್ರಲ್ಲ, ಈಗ ಎಲ್ರದ್ದು ಕೂದ್ಲು ಒಂದೇ ತರ ಇರುತ್ತಪ್ಪ. ಎಲ್ರು ಒಳ ಉಡುಪುಗಳು ಒಂದೇ ತರ ಇರುತ್ತೆ, ಕೆಲವೊಬ್ರು ಒಂದೇ ತರ ಇರುತ್ತೆ. ಹೌದಪ್ಪ, ಎಲ್ರದ್ದು ಬಳೆ ಒಂದೇ ತರನೇ. ಇವ್ರು ಹೇಳೋದು ಹಂಗೆ, ಜನರಲ್ ಆಗಿ ಹೇಳೋದು ಹಂಗೆ. ಈಗ ಕೂದ್ಲು ಯಾರ್ ಕೂದ್ಲು, ಇವ್ರದೇ ಕೂದ್ಲು ಅಂತ ಹೆಂಗ್ ಗೊತ್ತ ಅವ್ರಿಗೆ. ಇವ್ರದೇ ಕೂದ್ಲು, ಇವ್ರದೇ ಉಗುರು, ಇವ್ರದೇ ಒಳ ಉಡುಪುಗಳು, ಇವ್ರದೇ ಬಳೆ ಅಂತ ಹೇಳಿ ಎಲ್ಲ ಸುಮ್ನೆ ಅವ್ರೇನೋ
ಎಲ್ಲ ಮುಂಚೆನೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಒಳಗಡೆ ಇದ್ ಮಾಡ್ಕೊಂಡು ಕೈ ಚೆಲ್ಲಿದ್ದಲ್ಲ ನೀವು ಆ ಟೈಮಲ್ಲಿ ನಿಮ್ಮನ್ನ ತಂತ್ರಗಾರಿಕೆ ಏನೋ ಯಾವ ಕಡೆ ಡೈವರ್ಟ್ ಮಾಡ್ತಾರೆ ಮನ್ಸನಲ್ಲಿ ಚೆಕ್ ಅಂತ ಹಾಕಿ ತೋರ್ಸ್ಬಿಡ್ತಾರೆ ಅಷ್ಟೇನೆ. ಆದ್ರೆ ನಮ್ಮ ಅದನ್ನ ಮನೆ ಇವ್ರು ಹತ್ರ ಇದೇ ನಂಬಿಟ್ಟು ಅವ್ರಿಗೆ ಮಾಡಿದೀವಿ ದುಡ್ಡು ಇದೇ ಕೊಟ್ಟು ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಎಲ್ಲ ಬಂದು ಹೇಳ್ತಾರೆ. ಅದು ಮತ್ತೆ ಅವ್ರ ಹತ್ರ ನಾವು ಹೋಗಿರಲ್ಲ. ಅವ್ರು ಮನೆ ಹತ್ರನೇ ನಿಮ್ಮ ಮನೆ ಸುತ್ತಮುತ್ತ ಇರುತ್ತೆ ಅಂತ ಎಲ್ಲ ಮನೆ ಹತ್ರ ಹಾಕ್ತಾರೆ ಅಂತ ಜನರಲ್ ಆಗಿ ಹೇಳೋದು. ಹ್ಮ್ ಈಗ ನಿಮ್ಮ ಮನೆ ಆಸುಪಾಸೆ ಹಾಕಿದ್ದಾರೆ ಅಂತ ಜನರಲ್ ಆಗಿ ಹೇಳ್ತಾರೆ. ಹೌದು. ಅದನ್ನ ನೀವು ನಂಬ್ತಿದ್ದೀರಾ. ಹ್ಮ್ ನೀವು ಅರ್ಥ ಮಾಡ್ಕೊಂಡಾಗ ಎಷ್ಟೇ ನೀವು ಒಂದ್ ಎಜುಕೇಟೆಡ್ ನಿಮ್ ತಾಯಿಯವ್ರಿಗೆಲ್ಲ ಬಿಡಿಸಿ ಹೇಳಿ. ಹ್ಮ್ ಹಂಗೆಲ್ಲ ಮಾಡಂಗಿದ್ದಿದ್ರೆ ವಾಮಾಚಾರ ಮಾಡಂಗಿದ್ದಿದ್ರೆ ಜನ ವಶೀಕರಣ ಮಾಡಂಗಿದ್ದಿದ್ರೆ ಅಂಜನ ಕಪ್ಪುಗಳಲ್ಲಿ ನೋಡಿ ಎಲ್ಲ ಮಾಡ್ಕೊಂಡು ನಮ್ ಬೇಕಾದಾಗ ಮಾಡ್ಕೊಂಡಿದ್ದಿದ್ರೆ ಯಾರೋ ಕಲ್ತಿರ್ತಾನಲ್ಲ ಅವನೇ ಸರ್ವಾಧಿಕಾರಿ ಆಗ್ತಿದ್ನಲ್ಲ ಅವ್ನ್ ಬೇಕಾದಾಗ ಅವನೇ ಎಲ್ಲ ಮಾಡ್ಕೊಂಬೋದಾಗಿತ್ತಲ್ವಾ. ಹ್ಮ್ ಹೌದು. ಅವನೇ ಎಲೆಕ್ಷನ್ ಇಟ್ಕೊಬಹುದು, ಅವನೇ ಜನವಶೀಕರಣ ಮಾಡ್ಕೊಂಡು ಅವನೇ ಗೆದ್ಕೊಂಡು ಅವನೇ ಸಿಎಂ PM ಆಗ್ಬೋದಾಗಿತ್ತು, ಅವನೇ MLA ಆಗ್ಬೋದಾಗಿತ್ತು. ಹೌದು. ಮತ್ತೆ ಇಲ್ಲಿ ಜನವಶೀಕರಣ ಒಂದ್ ಕಡೆ ಇರ್ಲಿ, ಈ ಕಡೆ CC ಕ್ಯಾಮ್ರಾಗಳು ಇನ್ಸ್ಟಾಲೇಷನ್ ಎಲ್ಲಾನು ಅಂಜನ್ ಕಪ್ಪೆ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಬೋದಾಗಿತ್ತಲ್ವಾ. ಹೌದು. ಎಲ್ರ ಒಳ ಉಡುಪುಗಳು ಒಂದೇ, ಎಲ್ಲರ ಕೂದ್ಲು ಒಂದೇ, ನಿಮ್ಗೆ ಅಂತ ಅವ್ರು ನಿಮ್ಮನ್ನ ಯಾಮಾರ್ಸ್ತಾರೆ, ನೀವ್ ಯಾಮಾರ್ತಾ ಇದ್ದೀರಾ. ಅವ್ರು ದುಡ್ಡು ಕೊಟ್ಕೊಂಡು ದುಡ್ಡು ಹಾಳು ಮಾಡ್ಕೊಂಡು ಈ ಕಡೆ ಆ ಮೂಢನಂಬಿಕೆಗಳಿಂದ ಬಲಿಯಾಗಿ ಲಾಸ್ಟ್ಗೆ ದುಡ್ಡು ಹಾಳು ಮಾಡ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಂಡು ಕಳೀತಾ ಇದೀರ ಅಷ್ಟೇನೆ. ನೀವ್ ಬಿಡಿಸಿ ಹೇಳಿ ನಿಮ್ ತಾಯಿಗೋ ತಂದೆಗೋ ಏನೋ ಯಾವ ರೀತಿನೋ ಬಿಡಿಸಿ ಹೇಳಿ, ಈ ರೀತಿ ಇಲ್ಲ ಹಂಗಲ್ಲ ಇದ್ದಿದ್ರಿ. ಈಗ ಯಾರೋ ವಾಮಾಚಾರ ಮಾಡೋ ನನ್ಗೆ ಜ್ವರ ಬರಲ್ವಾ ಹಾಸ್ಪಿಟ್ಲ್ಗೆ ಹೋಗಲ್ಲ, ಒಂದ್ ಕೈ ಕಣ್ಣು ಹೋಗಲ್ವಾ. ಹೋಗ್ತಾರೆ. ಮತ್ತೆ ಇದೆಲ್ಲ ಅಂದ್ರೆ ಇದು ಹಳಬ್ರು ನಾವು ಎಷ್ಟ್ ಹೇಳಿದ್ರೆ ಬಂದು ಬೇರೆಯವ್ರು ಬಂದು ಈ ತರ ಹೇಳಿದ್ರೆ ಅವ್ರು ನಂಬ್ತಾರೆ. ಇವಾಗ ಅವ್ರಿಗೆ ಸಮಸ್ಯೆ ಇರುತ್ತೆ ಅಂದ್ಕೊಳ್ಳಿ, ಏನಾದ್ರು ಒಂದು ನಿಂಬೆಕಣ್ಣ ಆ ತರ ಕೊಟ್ಬಿಟ್ಟಾಗ ಅವ್ರಿಗೆ ವಾಸಿ ಆಗೋದ್ರಿಂದ ಇವ್ರು ಮಾಡಿದಾರೆ ಇದರಿಂದ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆತರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅವ್ರು ಹಳಬ್ರು. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ ಅಲ್ವಾ. ಇವ್ರು ಹಿರಿಯರು ಹಳಬ್ರಲ್ಲ ನಿಂಗೇನೆ ಏನೋ ಯಾವ್ದು ಯಾರೋ ನಿಂಬೆ ಹಣ್ಣು ಬೂದುಗುಂಬಳಕಾಯಿ ತೆಂಗಿನಕಾಯಿ ಮಂದಿಸ್ಕೊಟ್ಬಿಟ್ರೆ ಅದರಿಂದ ಕುಡಿತಂದ್ರೆ ಅವ್ರ ಮನ್ಸಿಗೆ ಅವ್ರು ಸಮಾಧಾನ ಪಡ್ತಾರೆ, ಆಗ ಸ್ವಲ್ಪ ವಾಸಿ ಆಯ್ತು ಅಂತ ಅವ್ರು ಸದ್ಯ ಮಟ್ಟಿಗೆ ಸಮಾಧಾನವಾಗಿರ್ತಾರೆ ಅಷ್ಟೇ ಹೊರ್ತು ಸಂಪೂರ್ಣ. ಈಗ ಎಷ್ಟು ನಿಮ್ ತಾಯಿಗೆ ಏಜು? 60 ವರ್ಷ ಆಗಿದೆ. 60 ವರ್ಷ. ಅವ್ರ ಪಾಪ ಕಷ್ಟಪಟ್ಟು ಅವ್ರಿಗೆ ದೇಹ ಫುಲ್ ಸೌದಿರುತ್ತೆ, ಸರ್ವೇ ಸಾಮಾನ್ಯವಾಗಿ ಕೈ ಕಲ್ಲು ಇದೆಲ್ಲ ಬರೋದು ಸಾಮಾನ್ಯವಾಗಿ ಬರುತ್ತೆ. ಅದಕ್ ಹೋಗಿ ನೀವು ಜ್ಯೋತಿಷ್ರು ಮೊರೆ ಹೋಗಿ ವಾಮಾಚಾರಿಗಳು ಮೊರೆ ಹೋಗಿ ಇದ್ ಮಾಡೋದೆಲ್ಲಾನು ತಪ್ಪು. ನೋಡಿಪ್ಪ ಅರ್ಥ ಆಗುವಾಗಿ ನಿಮ್ ತಾಯಿಗೆ ಹೇಳಿ, ಅದೇನು ಇಲ್ಲಮ್ಮ ಆ ರೀತಿ ಏನಿಲ್ಲ ಅಂತ ಹೇಳಿ ಹಾಸ್ಪಿಟ್ಲ್ ತೋರ್ಸಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಕೊಟ್ಟು ಅವ್ರು ಸ್ವಲ್ಪ ಚೇತರಿಸ್ಕೊಂಡಂಗ್ ಮಾಡಿಪ್ಪ. ಮಗನಾಗಿ ನಿಮ್ ಕರ್ತವ್ಯ ಅದಿದೆ ಮಾಡಿ. ಅದು ಬಿಟ್ಟು ಇದು ವಾಮಾಚಾರ ಇವೆಲ್ಲ ಏನು ಇಲ್ಲ. ಅರ್ಥ ಇರಂಗಿದ್ದಿದ್ರೆ ಇವೆಲ್ಲ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಿದೆ. ನೀವ್ ಅರ್ಥ ಆಗಿದೆ ಅವ್ರಿಗೆ ಹೇಳಿ ಮನವೊಲಿಸ್ಬೇಕು, ಅವ್ರಿಗೆ ಒಳ್ಳೆ ದಾರಿನಲ್ಲಿ ಬಿಡಿ. ಅವ್ರಿಗೆ ಏನಿದೆ ಟ್ರೀಟ್ಮೆಂಟ್ ನೋಡ್ಸಿಪ್ಪ, ಒಳ್ಳೇದಾಗಿ.